ಒಂದು ಸ್ವಲ್ಪ ಪಲ್ಲಕ್ಕಿಯನ್ನು ನಿಲ್ಲಿಸಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಲ್ಲಕ್ಕಿಯನ್ನು ನಿಲ್ಲಿಸಿ ಅಂತ ಹೇಳಿ ಇದ್ದಾಗ ನಮ್ಮ ಯಾರ ಕಷ್ಟದಲ್ಲಿ ಸಿಕ್ಕಿದ್ದಾರೆ ಅವರನ್ನು ರಕ್ಷಿಸಿ ಮುಂದಕ್ಕೆ ಹೋಗೋಣ ಅಂತ ಹೇಳಿ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಆಗ ಪಲ್ಲಕ್ಕಿಯನ್ನು ಹಿಡಿದು ಆ ತಾಯಿ ಓಡೋಡಿ ಬರ್ತಾ ಇದ್ದಾಳೆ. ಆ ಧ್ವನಿಯಿಂದ ಕೆಳಗೆ ಓಡಿ ಬರ್ತಾ ಇದ್ದಾರೆ. ಕಂಟಕದಲ್ಲಿ ಬಿದ್ದೋಗಿದ್ದಾರೆ ವಿಕ್ರಮರಾಜ. ನೀರು ನೀರು ಅಮ್ಮ ನೀರು ಅಂತೇಳಿ ರೋದನೆ ಮಾಡ್ತಾ ಇದ್ದಾರೆ. ಆ ರೋದನೆ ಮಾಡುವ ಸಂದರ್ಭದಲ್ಲಿ ಈ ತಾಯಿಗೆ ಕರೆ ಬಂದಿದೆ. ಅಮ್ಮ ಹಾಡುಗಳಿಗೆ ಹೇಳಿ, ಅತ್ತೆಯವರೇ ಹೇಳಿ, ಅವ್ರನ್ನ ಮೇಲೆ ಕೇಳಿ ಎತ್ತು ಕೇಳಿ ಅಂತವರೇ ಅಂದಾಗ ಆ ಹಾಡುಗಳಿಗೆ ಹೇಳಿ ಅಂದಾಗ ಆ ಹಾಡುಗಳ ಸಾಹಿತ್ಯ ಮೇಲಿದ್ದಾರೆ. ನೀರು ನೀರು ಅಂತೇಳಿ ಕುಡಿಯುವಂತ ರೋದನೆಯನ್ನ ಕೇಳ್ತಾ ಇರ್ತಕ್ಕಂಥದ್ದನ್ನ ಕೇಳಿ ಕಿವಿಲಿ ಕೇಳಲಾರದೆ ತನ್ನ ಸರಿಗಿನಿಂದ ಆ ಕಲ್ಲಿನ ಮೇಲೆ ನಿಂತಿರ್ತಕ್ಕಂಥ ನೀರನ್ನ ತನ್ನ ಸರಿಗಿನಿಂದ ಒದ್ದೆ ಮಾಡಿದ್ದಾರೆ. ತನ್ನ ತೊಡೆ ಮೇಲೆ ಎಳೆದುಕೊಂಡು ವಿಕ್ರಮರಾಜನಿಗೆ ನೀರನ್ನ ಕುಡಿಸ್ತಾ ಇದ್ದಾರೆ. ನೀರನ್ನ ಒದ್ದೆ ಮಾಡಿ ಕುಡಿಸ್ತಾ ಇದ್ದಾರೆ. ಜಲಪಾನ ಮಾಡ್ತಾ ಇದ್ದಾರೆ. ಆಗ ಜಲಪಾನ ಮಾಡುವ ಸಂದರ್ಭದಲ್ಲಿ ಆ ಮುಖವನ್ನು ನೋಡಿ ಹೇಳ್ತಾ ಇದ್ದಾರೆ. ತನ್ನ ದೇಶದ ದೊರೆಯತಕ್ಕಂಥದ್ದು ಗೊತ್ತಾಗಿದೆ. ಅಪ್ಪ ದೊರೆ ಯಾರಪ್ಪ ನಿಮಗೆ ಇಂಥ ಕಷ್ಟಗಳನ್ನು ಕೊಟ್ಟವರು ಅಂತ ಕೇಳ್ತಾ ಇದ್ದಾರೆ. ಆ ಕೇಳುವ ಸಂದರ್ಭದಲ್ಲಿ ಅಮ್ಮ ನೀನು ಯಾವ ದೇಶದವಳು ತಾಯಿ ಅಂತ ಕೇಳಿದ್ದಾರೆ ವಿಕ್ರಮರಾಜರು. ಆಗ ಹೇಳ್ತಾ ಇದ್ದಾರೆ, ಯಾವ ಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ, ನಾನು ಉಜ್ಜಯಿನಿ ನಗರದ ಗಾಳಿ ಶಕ್ತಿಯವರ ಮಗಳು, ನನ್ನನ್ನ ತಾಮಲಿತ ಪಟ್ಟಣಕ್ಕೆ ಕೊಟ್ಟಿ ಲಗ್ನ ಮಾಡಿದ್ದಾರೆ. ಅಪ್ಪ ಅಮ್ಮ ಈ ಪ್ರಾಣ ಹೋಗುವಷ್ಟರಲ್ಲಿ ನನ್ನ ದೇಶದ ಪ್ರಜೆಗಳ ಯೋಗಕ್ಷೇಮವನ್ನು ಕೇಳಬೇಕು ಅಂತ ಹೇಳಿ ನಾನು ಬಹಳ ಆಸೆ ಇತ್ತು. ಈ ದಿನ ಫಲಿಸಿದೆ. ನಾನೊಂದು ಮಾತು ಹೇಳ್ತಿದ್ದೆ, ತಿಳಿಸ್ತೀಯ ತಾಯಿ? ಏನ್ ಸ್ವಾಮಿ, ನನ್ನ ದೇಶದ ಪ್ರಜೆಗಳು ಎಲ್ಲರೂ ಚೆನ್ನಾಗಿದ್ದಾರೆ ತಾಯಿ ಅಂತ ಕೇಳಿದ್ದಾರೆ. ನಮ್ಮ ದೇಶದ ಪ್ರಜೆಗಳು ಎಲ್ಲರೂ ಚೆನ್ನಾಗಿದ್ದಾರೆ, ಯಾಕಪ್ಪ ನಿಮಗಿಂತ ಕಷ್ಟಪಟ್ಟರು ಕೇಳಿದ್ದಾರೆ. ಆಗ ತನಗೆ ಪೂರ್ವದಿಂದ ಬಂದ ದುಃಖಗಳೆಲ್ಲವನ್ನು ಪದುಮತಿಯಾಗಿರುವಂತ ಗಾಳಿಗೆ ಕೂಡ ಹೇಳಿದ್ದಾರೆ. ಎಂಟು ಗ್ರಹಗಳ ಮಹಿಮೆಯನ್ನು ಕೇಳಿ ಸಂತೋಷಪಟ್ಟು ನಾನು ಮಹಾಮಹಿಮನಾಗಿರ್ತಕ್ಕಂಥ ಸನ್ನಿಧಿಯವರ ಮಹಿಮೆಯನ್ನು ಕೇಳಿ ಸಂತೋಷವನ್ನು ಪಡಬೇಕಾಗಿದೆ. ಪರಮಾತ್ಮರನ್ನು ಜೀವಿತಾಕ್ಷರಕ್ಕೆ ಪರಮಾತ್ಮರು ಇಂಥ ಕಷ್ಟಕ್ಕೆ ನನ್ನನ್ನು ಗುರಿ ಮಾಡಿದ್ದಾರೆ. ಆಗ
ಸೊಸೆ ಅತ್ತೆಗೆ ಹೇಳಿದ್ರು, ಅತ್ತಮ್ಮ ಇವರು ಸಾಮಾನ್ಯರೆಂದು ಭಾವಿಸಬೇಡಿ, ನಮ್ಮ ಉಜ್ಜಯಿನಿ ನಗರವನ್ನು ಏಕ ಜಗನ್ನಾಧಿಪತಿಯಾಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ಕೊಂಡು ಹೋಗ್ತಿದ್ದಂತ ರಾಜ. ಏನು ಕರ್ಮಫಲದಿಂದ ಇಂಥ ಕಷ್ಟ ಬಂದಿದೆ, ರತ್ನ ತಗೊಂಡು ಹೋಗಿ ತಿಪ್ಪೆಗೆ ಹಾಕಿದ್ರೆ ಅದು ಗೊಬ್ಬರ ಆಗಲ್ಲ ಮಾವಯ್ಯ. ಅತ್ತಮ್ಮ ಹಾಗೆ ರಾಜರೇ ಸರಿ, ಇವರು ಎಲ್ಲಿದ್ರು ರಾಜರೇ ಸರಿ ಅಂತ ಹೇಳಿ ಆಗ ಹೇಳ್ದ ಅಂತ ಸಂದರ್ಭದಲ್ಲಿ ಇವ್ರನ್ನ ಮನೆ ಕರ್ಕೊಂಡು ಹೋಗೋಣ ಏನಂತೀವಿ. ಆಯ್ತು. ಆಗ ಪಲ್ಲಕ್ಕಿ ಮೇಲೆ ಇವರು ಕುತ್ಕೊಳ್ಳಿಲ್ಲ, ಯಾವ ಋಷಿಮರಾಜರನ್ನ ಕುಳ್ಳಿರಿಸಿಕೊಂಡು ಆಳುಗಳ ಸಾಲಿನಿಂದ ಕರ್ಕೊಂಡು ಆ ತಾಮಲಿತ ಪಟ್ಟಣಕ್ಕೆ ಬಂದಿದ್ದಾರೆ. ಗಾಡಿ ಗ್ರಾಮಣ್ಣ ಬಾಗಿಲೆಲ್ಲ ನಿಂತಿದ್ರು, ಹೊಸಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಓಹೋ, ಏನು ಕಳ್ಳನ್ ಕರ್ಕೊಂಡು ಬರ್ತಾ ಇದ್ದಾರಲ್ಲ, ರಾಜನಿಗೆ ಯಾರಾದ್ರೂ ತಿಳಿಸಿದ್ರೆ ಏನ್ ಮಾಡ್ತಾರೋ ಗೊತ್ತಾಗಲಿಲ್ವಲ್ಲ, ಎಂತ ಕೆಲಸ ಮಾಡಿದ್ದಾರೆ ಅಂತೇಳಿ ಗಡಗಡಗಡೆ ನಡುತ್ತಾ ಇದ್ದಾರೆ. ಆಗ ಕೈಕಾಲ ಕೈತಟ್ಟೆಯಲ್ಲಿ ಎತ್ಕೊಂಡು ಒಳಗಡೆ ಹೋಗಿದ್ದಾರೆ ಋಷಿಮರಾಜರನ್ನ. ಆಗ ಮಾವಯ್ಯನಿಗೆ ಹೇಳ್ತಾ ಇದ್ದಾರೆ ಕರ್ಮ, ಮಾವಯ್ಯ ಇವರು ಸಾಮಾನ್ಯರೆಂದು ಭಾವಿಸಬೇಡಿ, ಉಜ್ಜಯಿನಿ ನಗರವನ್ನು ಏಕ ಚಕ್ರಾಧಿಪತಿಯಾಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಂತ ರಾಜ. ಏನೋ ಕರ್ಮಫಲದಿಂದ ಅಂತ ಕಷ್ಟ ಬಂದ್ಬಿಟ್ಟಿದೆ ಮಾವಯ್ಯ, ರತ್ನ ತಗೊಂಡೋಗಿ ತಿಪ್ಪೆ ಹಾಕಿದ್ರೆ ಅದು ಗೊಬ್ಬರ ಆಗಲ್ಲ, ಹಾಗೆ ರಾಜನೇ ಸರಿ ಅಂದಾಗ ಆ ರಾಜನ ಹತ್ರ ಅಪ್ನೆ ಕೇಳ್ಕೊಂಡು ಬರೋಣ ಅಂತ ಹೇಳಿ ಮತ್ತೆ ರಾಮಣ್ಣ ಹೋಗಿ ಚಂದ್ರಸೇನ ಮಹಾರಾಜನ ಬಳಿಗೆ ಬಂದು ಆ ಅಜ್ಞೆಯನ್ನು ಕೇಳ್ತಾ ಇದ್ದಾರೆ.